ಹಾಂ ಸರ್, ಮಾಡೋಣ ಒಂದು ನಿಮಿಷ ಒಂದು ವಿಡಿಯೋ ಮಾಡ್ಕೊತಾನೆ ರೀ. ಇದು ಫೈನಲ್ ಕಟಿಂಗ್ ಆತಲ್ಲ ಈಗ, ಹಾಗಾಗಿ ಇವತ್ತೊಂದು ವಿಡಿಯೋ ಮಾಡ್ಕೊತೀನಿ ಟೋಟಲ್. ಯಾಕಂದ್ರೆ ನಿಮ್ಮದು ವಿಡಿಯೋ ಈಗ 2 ಹಂತದಲ್ಲಿ ಇತ್ತು ಆಲ್ರೆಡಿ. ಈ ವರ್ಷ ಮೊನ್ನೆ ಒಂದು ಮಾಡಿದ್ವಿ ನಾವು, ಯಾಕಂದ್ರೆ ಹಿಂದಿನ ವರ್ಷ ಮಾಡಿದ್ದೆ. ಹಾಗಾಗಿ ಈ ವರ್ಷ ಒಂದು ಸ್ವಲ್ಪ ಕ್ಲಿಯರಿಟಿ ಸಿಗಲಿ ಅಂತ. ಈಗ ಇಲ್ಲಾಂದರೆ ಕೆಲವ್ರು ಏನು ಮಾಡ್ಕೊತಾರೆ, ಈಗ ಅದು ಮುಂದಿನ ಏನಂತ ಗೊತ್ತಾ ಮಾಡಲಿಲ್ಲ, ಚೆನ್ನಾಗಿದ್ದದಷ್ಟೇ ಮಾಡಿರ್ತಾರೆ ಅಂತಾರೆ ಅನ್ಕೋಬಾರ್ದು. ಆ ಉದ್ದೇಶಕ್ಕೆ ಒಂದು ಸ್ವಲ್ಪ ಕ್ಲಿಯರಿಟಿ ಇರಲಿ ಅಂತ. ನಮಸ್ಕಾರ ರೈತ ಬಂಧುಗಳೇ. ಇವತ್ತು ನಾನು ಹಾಸ್ಬಾವಿ, ನಮ್ಮ ಹಿರೇಕೆರೆ ತಾಲೂಕು ಹಾಸ್ಬಾವಿಯಲ್ಲಿದ್ದೀನಿ. ಇದನ್ನು ಆಲ್ರೆಡಿ ನಮ್ಮ ಮುತ್ತಣ್ಣ ಬಳಗಾನೂರು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಈ ಹಿಂದಿನ ವಿಡಿಯೋದಲ್ಲಿ ನಾವೇನು ಈಗ ಒಂದೂವರೆ ತಿಂಗಳ ಹಿಂದ್ಗಡೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಆ ವಿಡಿಯೋದಲ್ಲಿ ಅವರಿಗೆ ಆಲ್ರೆಡಿ ಹೇಳಿದ್ವಿ ನಾವು 175 ಕ್ವಿಂಟಲ್ ಅಂತ ಹೇಳಿದ್ವಿ. ಆದರೆ ನಿನ್ನೆ ಅವರು ನಾನು ಇಲ್ಲಿ ಕಟಿಂಗ್ ಪೂರ್ತಿ ಮುಗಿದಾಗ ಮತ್ತೆ ಬಂದಿದ್ವಿ. ನಾನು ಬಂದಾಗ ಈ ವಿಷಯ ಮತ್ತೆ ಇವತ್ತು ಕಿವಿ ಬಂತು, ಹಂಗಾಗಿ ಮತ್ತೊಂದು ಹೊಸ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಕೊನೆಯ ಹಂತದವರೆಗೂ ಅಂದರೆ ಕಟಿಂಗ್ ಆಗಿ ಕೊನೆಯ ಹಂತದವರೆಗೂ ಏನಾಯಿತು ಅಂತ ಪಕ್ಕಾ ರಿಪೋರ್ಟ್ ಬೇಕನ್ನೋ ಉದ್ದೇಶಕ್ಕೆ ಇವತ್ತು ಮತ್ತೊಂದು ಸರಿ ಮಾಡಿ ಅದನ್ನು ಟ್ರೈ ಮಾಡಿ ಜನರ ಮುಂದೆ ಇಡೋಣ ಅಂತ ವಿಚಾರಕ್ಕೆ ಬಂದಿದ್ದೀನಿ. ನೋಡೋಣ ಸರ್ ಜೊತೆ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ತಮ್ಮದು ಆಲ್ರೆಡಿ ಸಾಕಷ್ಟು ವಿಡಿಯೋಗಳು ಹೋಗಿದ್ದಾವೆ ರೈತರ ಹತ್ರ. ಕೆಲವರು ಆಲ್ರೆಡಿ ನಿಮ್ಮ ಹತ್ರ ಸಾಕಷ್ಟು ವಿಚಾರಗಳು ತಿಳ್ಕೊಂಡಿದ್ದಾರೆ, ಕಾಲು ಮಾಡಿದ್ದಾರೆ ಇವೆಲ್ಲ. ಸರ್ ಈಗ ಮಣ್ಣೆಲ್ಲ ಎಷ್ಟು ದಿವಸ ಹೇರಕತ್ತಿದ್ದು? ಮಣ್ಣು ಇದ ವರ್ಷ ಆದ್ಮೇಲೆ ಗೊಬ್ಬರ ವಿತ್ ಗೊಚ್ಚು ಹಾಕ್ಸೇನ್ ಸರ್. ಇದು ಜೊತೆಗೆ ಡ್ರೆಂಚನ್ನು ಯಾವ ಮಾಡಿಸಿದ್ರಿ ಸರ್? ಡ್ರೈನೇಜ್ ಹೋದ ವರ್ಷ ಮಾಡಿದ್ರಿ. ಸರ್ ಈಗ ನಿಮ್ಮದು ಎಷ್ಟನೇ ವರ್ಷ ತೋಟ ಇದು? ಇಲ್ಲಿಗೆ 10ನೇ ವರ್ಷ ಮುಗಿದು 10ನೇ ವರ್ಷಕ್ಕೆ ಮುಂದೆ ನೆಕ್ಸ್ಟ್ ಮಂತ್ ಕಾಲಿಡ್ತೈತಿ. ಅಂದ್ರೆ ಈಗ ಇನ್ನೂ 10 ವರ್ಷ ಆಗಿಲ್ಲ ಸರ್. ಈಗ ನೀವು ಬೆಳೆ ತಗೊಳಕತ್ತೆ ಎಷ್ಟು ವರ್ಷ ಆಯ್ತು ಇದಕ್ಕೆ? ಬೆಳೆ ತಗೊಳಕತ್ತೆ 4ನೇ ವರ್ಷ ರೀ ಸರ್. 4ನೇ ವರ್ಷ. 4 ವರ್ಷ ಮುಗಿದು 5ನೇ ವರ್ಷ ಕಾಲಿಡ್ತೀರಿ. 5ನೇ ವರ್ಷದ್ದು. ಈ ವರ್ಷದ 5ನೇದ್ರೆ? 5ನೇದು ರೀ ಸರ್. ಈ ವರ್ಷ 5ನೇದು. ಸರ್ ಈಗ ಇವತ್ತು ನಿನ್ನೆ ಕಟಿಂಗ್ ಪೂರ್ತಿ ಮುಗೀತು ಅಂದ್ರೆ ನೀವು ಸರ್ ಎಷ್ಟು ಸರಿ ಕಟಿಂಗ್ ಆದಂಗೆ ಟೋಟಲ್? 5 ಸರಿ ಕಟಿಂಗ್. ಸರ್ ಈ ವರ್ಷ ಹೆವಿ ಮಳೆ ಆಗಿದೆ ಮಲೆನಾಡು ಭಾಗದಲ್ಲಿ ಬಿಟ್ಬಿಟ್ಟು. ಈಗ ನಮ್ದು ಅರೆ ಮಲೆನಾಡು ಏರಿಯಾ. ಈ ಸ್ವಲ್ಪ ಇಲ್ಲಿಂದ 20 ಕಿಲೋಮೀಟರ್ ಹಿಂದಕ್ಕೆ ಹೋದ್ರೆ ನಾವು ಈ ವರ್ಷ ಎಲ್ಲ ಅಡಿಕೆ ತೋಟದಲ್ಲಿ ಭಾಳ ತೊಂದರೆ ಅನುಭವಿಸಿದ್ದಾರೆ. 80% 70% ತನಕ ಹಾಳಾಗಿದ್ದ ರೈತರನ್ನ ಆಲ್ರೆಡಿ ನೋಡಿದ್ದೀನಿ. ಅಲ್ಲಿ ಹೋಗಿದ್ದೇನೆ ತೋಟಕ್ಕೆ. ಎಷ್ಟೆಲ್ಲ ಮಾಡಿದ್ರು ಉಳ್ಸೋಣಕ್ಕೆ ಆಗಲಿಲ್ಲ ಗಿಡನ. ಕೊನೆಗೆ ಕಾಯ್ದು ಕಾಯಿ ಎಲ್ಲ ಪೂರ್ತಿ ಕೊಳೆ ರೋಗ ಬಿದ್ದು ಹೋಗಿದ್ದಾವೆ ಅಂತೇಳಿ ರೈತರೆಲ್ಲ ಹೇಳ್ತಿದ್ದಾರೆ. ಇಂಥ ಅಂತಲ್ಲಿ ನಿಮ್ದು 5 ಸರಿ ಕಟಿಂಗ್ ಬಂತು ಅಂತೀರಿ, ಕರೆಕ್ಟಾ ಸರ್? ಇದು 5 ಸರಿ ಕಟಿಂಗ್ ಮಾಡಿದಿರಿ? ಹೌದಾ ಸರ್. ಈಗ ಮೊನ್ನೆ ನಾನು ಒಂದೂವರೆ ತಿಂಗಳ ಹಿಂದ್ಗಡೆ ನಿಮ್ದು ಒಂದು ವಿಡಿಯೋ ಮಾಡಿದ್ವಿ. ಅವತ್ತು ಹಂಗೆ ಫೈನಲ್ ಹಂಗೆ ಒಂದು ಅಂದಾಜು ಮಾಡಿದ್ವಿ ನಾವು. ಅಂದರೆ ನಾನು ಅವತ್ತು ಹೇಳಿದೆ ನಿಮಗೆ ಗಿಡ ಇಷ್ಟು ಕಾಯ್ತಿದ್ರಂತೆ ಸರ್ ಒಂದು 4-5 ಕ್ವಿಂಟಲ್ ಬರ್ಬೋದು ಅಂದ್ರೆ ನೀವು. ನಾನು ಹೇಳಿದೆ ನಿಮಗೆ ಒಂದು 20 ಕ್ವಿಂಟಲ್ ತನಕ ಅಡಿಕೆ ಐತ್ರಿ ಇದ್ರೊಳಗೆ ಅಂದೆ. ಆದರೂ ಸಹಿತ ನೀವು ಅಂದಾಜು ಇಲ್ಲ ಸರ್ ಒಂದು 5-6 ಕ್ವಿಂಟಲ್ ಬರ್ಬೋದು ಅಷ್ಟೇ ಇಟ್ಟು ಲಾಸ್ಟ್ ಉದ್ದದ್ದು ಅಂತ ಕಂಡಿದ್ರಿ. ಆದರೆ ಹಾಂ ಪೂರ್ತ ತೂಕ ಹೆಚ್ಚಿಗೆ ಹಾಕಿ ಅಂತ ಬಂದಂಗೆ ಅದು ಸೈಜ್ ಹೆಂಗಿತ್ತು ಸರ್? ಸೈಜ್ ಚೆನ್ನಾಗಿತ್ತು ಸರ್. ತೊಗೊಳೋರೆಲ್ಲ ಏನು ಹೇಳಿದರು? ನಿನ್ನೆ ಭಾರಿ ತೂಕ ಎತ್ಬಿಡೋಣ ಅಡಿಕೆ ಹಾಕತ್ತಿದ್ರು. ಹಾಂ ಸರ್. ಈಗ ನಿಮ್ಗೆ ಕಟಿಂಗ್ ಸಿಗಾಕತ್ತೆ 5ನೇ ವರ್ಷ, ತೋಟಕ್ಕೆ ಈಗ 10ನೇ ವರ್ಷ ತುಂಬಿತು. ಈಗ ನೀವು ಗ್ರೀನ್ ಪ್ಯಾಂಟ್ ಅಥವಾ ನನ್ನ ಬಳಕೆ ಅಥವಾ ನನ್ನ ಸಂಪರ್ಕಕ್ಕೆ ಬಂದಾಗಿದ್ದು ಎಷ್ಟು ವರ್ಷ ಆಯ್ತು? ಈಗ ನಾನು ಹೋದ ವರ್ಷ ಒಂದ್ರಿ ಸರ್, 2ನೇ ವರ್ಷ ರೀ ಇದು ಈಗ 2ನೇದು. ಈಗ ಕಂಟಿನ್ಯೂ ಮಾಡಿದ್ರೆ 2ನೇದು ಆಕತ್ತೆ. ಸರ್ 1 ವರ್ಷ ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. 24 ಸೆಪ್ಟೆಂಬರ್ ಸ್ಟಾರ್ಟ್ ಮಾಡಿದ್ವಿ ನಿಮ್ದಕ್ಕೆ. ಅಲ್ಲಿಂದ ಸೆಪ್ಟೆಂಬರ್ಗೆ 1 ವರ್ಷ ಆಗೈತಿ. ಈಗ 1.5 ವರ್ಷಕ್ಕೆ ಬಂತು ನಿಯರ್. ಈಗ ಇನ್ನೊಂದು 2 ತಿಂಗಳು ಹೋದ್ರೆ 1.5 ವರ್ಷಕ್ಕೆ ನಾವು ನಿಮ್ಮ ಸಂಪರ್ಕ. ಸರ್ ಈಗ ಹಿಂದಿನ ವರ್ಷ ಅಂದರೆ 2024ನೇ ಇಸ್ವಿ ಕಟಿಂಗ್ ಡಿಸೆಂಬರ್ ತನಕ ಅಥವಾ ಜನವರಿ ತನಕ ನಿಮ್ದು ಎಷ್ಟಾಗಿತ್ತು ಟೋಟಲ್? ಇರೋ ವಿಷಯ ಹೇಳ್ಬಿಡ್ರಿ, ಏನು ತೊಂದರೆ ಇಲ್ಲ. ಹೋದ ವರ್ಷದ್ದು ಟೋಟಲ್ ಕಟಿಂಗ್ ಎಷ್ಟಾಗಿತ್ತು? ಟೋಟಲ್ ಕಟಿಂಗ್ ಒಂದು 60-65 ಕ್ವಿಂಟಲ್ ಆಗಿತ್ತು ಸರ್. ಅಲ್ಲ 60-65 ಯಾಕೆ ಕನ್ಫ್ಯೂಷನ್ ಮಾಡ್ಕೊಂಡು? 65 ಲೆಕ್ಕ ರೀ ಸರ್. 65 ಕ್ವಿಂಟಲ್ ಇದೆ ಅಂದ್ರೆ ನೀವು ಗುತ್ತಿಗೆ ಕೊಟ್ಟಿದ್ರಿ, ತೂಕ ಮಾಡಲಿಲ್ಲ. ಹೋದ ಸಲ ಗುತ್ತಿಗೆ ಕೊಟ್ಟಿದ್ರಿ. ಈ ಸರಿ ನಾವು ತೂಕದಂಗೆ ಕೊಡ್ರಿ ಅಂತ ಹೇಳಿದ್ದೆ ನಾನು, ಯಾಕಂದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ. ಸರ್ ಈಗ 65 ಕ್ವಿಂಟಲ್ ಬಂದಿತ್ತು ತೋಟ ಎಷ್ಟು? 9ನೇ ವರ್ಷಕ್ಕೆ. ಇದು 10ನೇ ವರ್ಷ. ಸರ್ ಈಗ 10ನೇ ವರ್ಷಕ್ಕೆ ಈ ವರ್ಷದ್ದು ಟೋಟಲ್ 5 ಕಟಿಂಗ್ ಆಯ್ತು ಅಂತ ಹೇಳಿದ್ರಿ. 5 ಕಟಿಂಗನ್ನು ಏನೇನು ಅನ್ನೋದನ್ನು ನೀವೇ ಹೇಳಿದ್ರಿ ನನಗೀಗ. ಇಲ್ಲಿ ಆಲ್ರೆಡಿ ರೈತರ ಮುಂದೆ ಇಡ್ತಾನೆ ಇದನ್ನು, ನಿಮ್ಮ ಎದುರುಗಡೆನೇ ಇಟ್ಟಾನೆ ವಿಚಾರನ. 1ನೇ ಕಟಿಂಗು 12 ಕ್ವಿಂಟಲ್ 15 kg ಬಂದಿದೆ. ಇದಕ್ಕಂತ ನೀವು ಸಾಕ್ಷಿಯಾಗಿರೋ ವಿಚಾರ, ನೀವು ಹೇಳಿದ್ದನ್ನು ಬರ್ಕೊಂಡಿದ್ದೀನಿ. 2ನೇ ಕ್ವಿಂಟಲು 42-50 ಬಂದಿದೆ, 42.5. ಅಲ್ಲಿಗೆ 3ನೇ ಕಟಿಂಗು 72-96 ಬಂದಿದೆ. 4ನೇ ಕಟಿಂಗು 40 ಕ್ವಿಂಟಲ್ 70 kg ಬಂದಿದೆ. 5ನೇ ಕ್ವಿಂಟಲ್ 19 kg, ಕರೆಕ್ಟಾಗಿ 19 ಕ್ವಿಂಟಲ್ ಬಂದಿದೆ ಟೋಟಲ್. 187.31 kg ಟೋಟಲ್. ಇದು ಪೆಚ್ ತೆಗೆದಲ್ರಿ? ಪೆಚ್ ತೆಗೆದು. ಸರ್ ಈಗ ಟೋಟಲ್ 1100 ಗಿಡ ಅಂತ ಹೇಳಿದ್ರಿ ನೀವು, ಸಸ್ಯ ಸಂಖ್ಯೆ ಇದ್ದದ್ದು. ಅಂದರೆ 1250 ಇದ್ದಾವೆ, ಅದರಲ್ಲಿ ನಮಗೆ 150 ಕಾಯಿ ಬಿಡ್ತಾ ಇಲ್ಲ. 1100 ಗಿಡ ಕಾಯಿ ಬಿಟ್ಟಾವ ಅಂದರೆ ಅಲ್ಲಿಗೆ 17 kg ಒಂದು ಗಿಡಕ್ಕೆ ಬಿದ್ದಂಗೆ ಆಯಿತು. ಸರ್ ಈಗ ನೀವು ಪರಿಚಯ ಆದಾಗ ಅಂದರೆ ನಿಮ್ಮ ಬ್ರದರ್ ನನ್ನ ಈ ತೋಟ ಕರ್ಕೊಂಬಂದಾಗ ನಾನೊಂದು ಕಮಿಟ್ಮೆಂಟ್ ಆಗಿದ್ದೆ ನಿಮ್ಮ ಜೊತೆಗೆ. ಸರ್ ನಾನು ಏನೇ ಬಂದರೂ ಒಂದು 3 ವರ್ಷ ನನ್ನ ಜೊತೆಗೆ ಮಾಡಿರಿ, ಒಂದು ಕನಿಷ್ಠ ಡಬಲ್ ಮಾಡೋಕ್ಕೆ ಏನು ಬೇಕೋ ಅದು ಮಾಡಿಕೊಡ್ತೇವೆ ಅಂತ ಹೇಳಿದ್ದೆ. ಫಸ್ಟಿನ ಹೋದ ವರ್ಷದ ವಿಚಾರ ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ನೀವು ಹೇಳಿದಾಗ ಕೆಳಗಡೆ ಕೆಲಸ ಮಾಡ್ತಾಯಿದ್ರಿ, ಆ ಟೈಮಲ್ಲಿ ನಾವು ಬಂದಿದ್ವಿ, ನಿಮ್ಮ ಲೇಬರ್ ಎಲ್ಲ ಇದ್ದರು. ನಾ ಕೆಲವೊಂದು ವಿಷಯ ಮಾತಾಡ್ತಿದ್ದಂಗೆ ನೀವೇನಂದ್ರಿ ನನಗೆ, ಸರ್ ಈ ವರ್ಷ ಅಂತೂ ನಾನು ಗುತ್ತಿಗೆ ಕೊಟ್ಬಿಟ್ಟಾನೆ,
2,85,000 ಗುತ್ತಿಗೆ ಕೊಟ್ಟಿದ್ರಿ ನೀವು, ಹೌದ್ರಿ. ಹೌದ್ರಾ? ಅದು ರೆಕಾರ್ಡ್ ಇದೆ ಆಲ್ರೆಡಿ. 2,85 ಗುತ್ತಿಗೆ ಕೊಟ್ಟರೆ ಟೋಟನ. ನನಗೆ ಮುಂದಿನ ವರ್ಷಕ್ಕೆ ಬರೀ 80 ಕ್ವಿಂಟಲ್ ಅಡಿಕೆ ಕೊಡ್ರಿ ಅಂದಿದ್ರಿ ನೀವು. ಹೌದ್ರಿ. ನನಗೆ ಪಕ್ಕ ನೆನಪಿದೆ. 100 ಮಟ್ಟ ಮುಟ್ಟಿಸ್ರಿ ಸಾಕು ಅಂದಿದ್ರಿ, ಹೌದ್ರಾ? ಸರ್, ಈಗ ದೇವ್ರ ಸಾಕ್ಷಿಯಾಗಿ ಮಾತಾಡೋಣ. ಯಾಕಂದ್ರೆ ನಾನು ಒಪ್ಪನ ಹೇಳಿದ್ದೇನೆ, ನೀವು ಒಪ್ಪನ ಕೇಳಿದ್ರಿ. ನಾನು ಕಮಿಟ್ಮೆಂಟ್ ಆಗಿದ್ದೇನೆ ಸರ 100ಕ್ಕೆ 100 ಮಾಡೋಣ, ಆದರೆ ಡಬಲ್ ಮಾಡಿಕೊಡಕ್ಕಂತೂ 3 ವರ್ಷ ಅಂತಿದ್ದೆ ನಾನು. ನೀವು 80-100 ಅಂದ್ರಿ, ನಾನು 80-100ಕ್ಕೆ ಒಪ್ಪಲಿಲ್ಲ. ಯಾಕಂದ್ರೆ ಹೆಂಗೈತೋ ಗೊತ್ತಿಲ್ಲ, ಮಣ್ಣಿನ ಪರಿಸ್ಥಿತಿ ಹೆಂಗಿದೆ, ನಿಮ್ಮ ಭೂಮಿ ಪರಿಸ್ಥಿತಿ ಹೆಂಗಿದೆ. ನಮ್ಮ ಹಾಸ್ಪಿಟ್ಲಿಗೆ ಈಗ ಬಂದಿರಿ, ನಾನು ಈಗ ಜವಾಬ್ದಾರಿ ತೊಗೊಂಡೆ. ನೀವು ಮುಂದೆ ಹೆಂಗೆ ಅದನ್ನ ಕಮಿಟ್ಮೆಂಟ್ ಆಗೋದಕ್ಕಿಂತ ಮೊದಲು ನಾನು ಡಬಲ್ ಮಾಡಿಕೊಡಕ್ಕೆ ಕನಿಷ್ಠ 3 ವರ್ಷ ಬೇಕು ನನಗೆ ಅಂದಿದ್ದೆ. ಅದ್ರ ಪ್ರಕಾರ 30% ಪ್ಲಸ್ ಆಗುತ್ತೆ ಅಂತ ಹೇಳಿದ್ದೆ. ಸರ್, ಈಗ ಹಂತದಲ್ಲೇ ಒಂದೇ ವರ್ಷಕ್ಕೇ ಈಗ ಇನ್ನೂ ಕಟ್ಟಿಂಗ್ ಮುಗೀತೀಗ ಜನವರಿ, ಇವತ್ತು 15-16 ಇವತ್ತಿನ ಟೈಮಿಗೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. 26 ಜನವರಿ ಕಟಿಂಗ್ ಪೂರ್ಣ ಮುಗೀತು. ಈ ಟೋಟಲ್ ಎಷ್ಟಾಯ್ತು ಸರ್ ಈಗ? 187 ಕ್ವಿಂಟಲ್ 31 kg ಫೈನಲ್. ಇದು ಪೆಚ್ ತೆಗೆದು ಟೋಟಲ್ ನಿಮ್ದು ಏನು ಕಟಿಂಗ್ ಇರ್ತದೆ ಅದೆಲ್ಲ ಚಾರ್ಜ್ ತೆಗೆದು ನಿಕ್ಕಿ ತೂಕ 187.31 kg ಅಂತ ಬಂದಾಗ ಒಂದು ಗಿಡಕ್ಕೆ 17 kg ಬಿತ್ತು ಸರ್ ಇದು. ಸರ್, ಹಿಂದಿನ ವರ್ಷ ಎಷ್ಟು ಕಿಬ್ಬತ್ತಿಗೆ ಆಯಿತು? ಹಿಂದಿನ ವರ್ಷದ ನಾನು ಏನು ಕ್ಯಾಲ್ಕುಲೇಷನ್ ಮಾಡಿಲ್ಲ ಸರ್. ಅಲ್ಲ, 1100 ಗಿಡಕ್ಕೆ ನೀವು ಲೆಕ್ಕ ಮಾಡ್ಕೊಂಡಾಗ ಅಂದಾಜು ಈಗ ಹೋದ ವರ್ಷದ ಲೆಕ್ಕಕ್ಕೆ ಅಂದರೆ ಈಗ ನಿಮಗೆ 60 ಕ್ವಿಂಟಲ್ ಅಂತ ಹಿಡ್ಕೊಳ್ರಿ. 6 ಅಂದ್ರೆ ಅಲ್ಲಿಗೆ 11 6 ಇಲ್ಲ 5 kg ಬಿದ್ದಂಗೆ ಆಗತ್ತಾ? 5-6 kg ಬಂದಂಗೆ, ಹೌದಲ್ರಿ? 5-5.5 kg ಬಿದ್ದಂಗೆ ಆಗುತ್ತೆ ಸರ್. ಈ ವರ್ಷ 17 kg ಬಂತು, ಅಲ್ಲಿ 11 kg ಹೆಚ್ಚಿಗೆ ಆದಂಗೆ ಆಯಿತು ನಮಗೆ ಒಂದು ಗಿಡಕ್ಕೆ. ಸರ್, ಇದನ್ನು ತಮ್ಮ ನಿರೀಕ್ಷೆ ಮೀರಿ ಬಂತು ಅನ್ಸುತ್ತಾ, ಅಥವಾ ಈಗಿರೋಂಥ ಒಂದು ವ್ಯವಸ್ಥೆ ಒಳಗಡೆ ನಿಮಗೆ ಅನುಕೂಲ ಆಗೈತಾ? ಹೇಗೆ? ನಿರೀಕ್ಷೆ ಮೀರೇ ಬಂದತ್ರಿ ಸರ್. ಹೌದಾ? ಯಾಕಂದ್ರೆ ಮತ್ತೆ ಇದ್ರ ಜೊತೆಗೆ ಸರ್ ಏನಾದ್ರು ಗ್ರೀನ್ ಪ್ಲಾಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಅಥವಾ ನಮ್ದು ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೇನಾದ್ರು ಬೇರೆ ಏನಾರು ರಾಸಾಯನಿಕಗಳಾಗಲಿ, ಗೊಬ್ಬರಗಳಾಗಲಿ, ತಿಪ್ಪೆ ಗೊಬ್ಬರ ಆಗಲಿ, ಕುರಿ ಗೊಬ್ಬರ ಆಗಲಿ, ಮತ್ತೊಂದು ಏನಾರು ಹಾಕಿದ್ರೆ ನೀವು ಆ ಮಧ್ಯದಲ್ಲಿ? ಈಗ ರೀಸೆಂಟಾಗಿ ಈಗ ಒಂದು ತಿಂಗಳ 15-20 ದಿವಸದೊಳಗೆ ಹಾಕೇನಿ. ಈಗ ಸಗಣಿ ಗೊಬ್ಬರ ಇದನ್ನ ಮಾಡಿರಿ. ಅದಕ್ಕೆ ಗೊಬ್ಬರ ಹಾಕಿಲ್ಲ, ಸರ್ಕಾರಿ ಗೊಬ್ಬರ ಕೊಟ್ಟಿಲ್ಲ. ಹಿಂದಿನ ವರ್ಷ ಸರ್ಕಾರಿ ಗೊಬ್ಬರ ಬಳಸ್ತಿದ್ರೆ ನೀವು? ಹಿಂದೆ ಅವಾಗ ವರ್ಷಕ್ಕೆ 2 ಸಲ ಕೊಡ್ತಿದ್ರಿ ಸರ್? ಅವಾಗ ವರ್ಷಕ್ಕೆ 2 ಸಲ ಕೊಡ್ತಿದ್ರಿ ಸರ್. ಈಗ ನಾವು ವರ್ಷಕ್ಕೆ 2 ಹಂತಲ್ಲೇ ಡೋಸು ನೆಲಕ್ಕೆ ಕೊಡೋದು ಮತ್ತು ಎಲೆ ಮೇಲೆ ಸ್ಪ್ರೇ ಮಾಡೋಂಥದ್ದು, ಸಂದರ್ಭ ಬಂದಾಗ ಏನೇನು ಬೇಕು ಅದನ್ನು ಹೊಡ್ಕೊಳ್ಳೋಂಥದ್ದು ಹೇಳಿರ್ತಾನೆ. ಈ ಪದ್ಧತಿಯಲ್ಲಿ ಮಾಡ್ತಾ ಬಂದಾಗ ತಮಗೆ ತಮ್ಮ ಒಂದು ನಿರೀಕ್ಷೆಗೆ ಅನುಗುಣವಾಗಿ ಅಥವಾ ತಮ್ಮ ಆರ್ಥಿಕವಾಗಿ ಅನುಕೂಲತೆ ಪ್ಲಸ್ ತಾವು ನಿರೀಕ್ಷೆ ಮಾಡಿದಂಥ ಲೆವೆಲಿಗೆ ತೋಟ ಆಗೈತಾ? ಈಗ ಆಗೈತೆ ಸರ್. ಈ ವರ್ಷ ಅಂತೂ ಭಾಳ ಚೆನ್ನಾಗಿದೆ ತೋಟ. ಹೋದ ಸರಿ ನನಗೆ ಬಂದಾಗಿದ್ದು ಕೆಂಪು ಕಾಣ್ತಾ ಇತ್ತು ಗಿಡ ನಿಮ್ಮದು. ಈ ವರ್ಷ ಫುಲ್ಲು ತೋಟ ಕಲರ್ ಬಂದಿದೆ. ಜೊತೆಗೆ ಇಲ್ಲಿ ಸುತ್ತಮುತ್ತ ಇರೋಂಥ ತೋಟಗಳು ಗೊತ್ತಾಗ್ತವೆ. ಅವರೆಲ್ಲ ನಿಮ್ಮನ್ನು ಸಾಕಷ್ಟು ಜನ ಕೇಳಿದ್ದಾರೆ. ಜೊತೆಗೆ ನಿಮ್ಮ ವಿಡಿಯೋಗಳು ಬಂದಾದ್ಮೇಲಂತೂ ನಮ್ಮ ಹಾಸ್ಪಾಯಿಗೆ ಇದ್ರು ನಮಗೆ ಗೊತ್ತಿಲ್ಲಪ್ಪ ಮುತ್ತಣ್ಣ ಇಷ್ಟು ಚೆನ್ನಾಗಿ ಮಾಡ್ಯಾರ ಅಂತ ಹೇಳಿ ಎಷ್ಟೋ ಜನ ನಿಮ್ಮನ್ನು ಕೇಳಿದ್ದಾರೆ. ನೀವು ನೋಡಿದ್ರೆ ಮೆಕ್ಕೆಜೋಳ ವ್ಯಾಪಾರ ಮಾಡ್ತಾ ಇರೋರು ಯಾವಾಗ ಮಾಡ್ತಾರೆ ಹೊಲಿಗೆ ಭಾಳ ಜನರಿಗೆ ಆಶ್ಚರ್ಯ ಆಗೈತಿ. 100ಕ್ಕೆ 100 ಕೃಷಿ ಮಾಡೋರೇ ಮಾಡೋಕ್ಕಾಗ್ತಿಲ್ಲ, ಇವ್ರು ಹೆಂಗೆ ಮಾಡಿಸಿದ್ರು ಅಂತ ಎಷ್ಟೋ ಜನ ಕೇಳ್ತಿದ್ದಾರೆ. ಇಂಥ ಸಂದರ್ಭ ರೈತಾಪಿ ಕುಟುಂಬಕ್ಕೆ ಏನು ಮಾಡಕ್ಕೆ ಇಂಟ್ರೆಸ್ಟ್ ಪಡ್ತೀರಿ? ಎಲ್ಲರೂ ಮಾಡಿದ್ರೆ ಭಾಳ ಚೆನ್ನಾಗಾಗುತ್ತೆ ಸರ್. ಹಾಂ ಸರ್, ಎಲ್ಲ ರೈತರಿಗೂ ನಮ್ಮಂಗ ಎಲ್ಲರೂ ಅವರು ಮಾಡ್ಕೊಂಡು ಒಂದು ಉಪಯೋಗ ತಗೊಳೋದು ಭಾಳ ಬೆಸ್ಟ್ ರೀ ಸರ್. ಖರ್ಚಿನ ವಿಚಾರಕ್ಕೆ ಬಂದರೆ ಭಾಳ ಜನ ರೈತರು ಏನು ಹೇಳ್ತಾರೆ ಅಂದರೆ ಖರ್ಚು ಭಾಳ. ಖರ್ಚು ಭಾಳ ಅಂದ್ರೆ ಸರ್, ಖರ್ಚು ನಾವು ಹೆಂಗೆ ದುಡ್ಡು ಖರ್ಚು ಮಾಡ್ತೇವೆ ಹಂಗೆ ಇನ್ಕಮ್ ಬಂದೇ ಬರ್ತೈತಿ. ಎಸ್, ಅದು ಕ್ವಾಲಿಟಿ ವಸ್ತು ಇದ್ದಾಗ ಕ್ವಾಲಿಟಿ ತಕ್ಕಂಗೆ ಆದಾಯ ಇದ್ದೇ ಇರ್ತೈತೆ. ಹೌದಾ? ನಾವು ಕಡಿಮೆ ಅಂತ ಹೋದಾಗ ಕಡಿಮೆನೇ ಆಗುತ್ತೆ, ಹೆಚ್ಚು ಬಂದಾಗ ಹೆಚ್ಚಾಗುತ್ತೆ. ಅದು ನಾವು ಎಷ್ಟು ದುಡ್ಡು ಖರ್ಚು ಮಾಡ್ತೇವೆ ಅಷ್ಟು ಲೆವೆಲಿಗೆ ಪೀಕ್ ಬಂದೇ ಬರ್ತದೆ. ಈಗ ನೀವೇ ಜೋಳ ತಗೊಂತೀರಿ, ಎಲ್ಲದಕ್ಕೂ ಒಂದೇ ರೇಟ್ ಐತಾ? ಇಲ್ರಿ. ಎಸ್, ಇದೇ ಸೇಮ್ ಪ್ರೈಸಲ್ಲಿ ಇಲ್ಲೂ ಸಹಿತ ಗ್ರೀನ್ ಪ್ಲಾಂಟನ್ನು ಪ್ರತಿಯೊಂದು ಹಂತ ನಾವು ಏನು ಕೊಡಬೇಕು ವೈಜ್ಞಾನಿಕವಾಗಿ ಅದು ಮಣ್ಣು ಪರೀಕ್ಷೆ ಮಾಡಿಸಿ ವಿಭಾಗ ರೂಪದಲ್ಲಿ ಹೇಳಬೇಕಾಗುತ್ತೆ. ನಾನು ಹೇಳಿದಂಥ ರೀತಿಯಲ್ಲಿ ತಮಗೆ ಅನುಕೂಲ ಆಗೈತಾ ಸರ್? ಇದು ಅನುಕೂಲ ಆಗೈತಾ ಸರ್? ಮುಂದಿನ ವರ್ಷದ ಕಮಿಟ್ಮೆಂಟ್ ಏನು ನಿರೀಕ್ಷೆ ಮಾಡ್ತಾ ಇದ್ರಿ ನೀವು? ನಾವು ನೀವೇನು ಹೇಳ್ತೀರೋ ಅದು ನಾನು ಹೇಳ್ಬಿಡ್ತೇನೆ. ಇಲ್ಲಿ ಇದು ರೆಕಾರ್ಡಿಂಗ್ ಇರ್ತೈತಿ ಅಂತ ಉದ್ದೇಶಕ್ಕೆ. ಈಗ ನೆಕ್ಸ್ಟ್ ಸರ್ 26ನೇ ಇಸ್ವಿ ಕಟಿಂಗ್, ಮುಂದಿನ ವರ್ಷದ ಮತ್ತೆ ವಿಡಿಯೋ ಮಾಡೋಣ. ಆ ಹಂತದಲ್ಲೇ ತಮ್ಮದು ಏನು ನಿರೀಕ್ಷೆ ಇದೆ, ನಾನು ಏನು ಕೊಡ್ಬೋದು ಅಂತ ಹೇಳ್ತೇನೆ. ನಾನು ನನ್ನ ವಿಚಾರದಾಗ ರೀ ಸರ್, ಈಗ 187 ಬಂದ ಸರ್. ಎಸ್, ಹಾಂ ಸರ್. ಭಾಳ ಅಂದ್ರೆ ಒಂದು 250 ಅಂತೂ ಟಾರ್ಗೆಟ್ ತಡ ಆಯ್ತೈತಿ ಅಂತ ಸರ್. 100% 250 ಬಂದೇ ಬರುತ್ತೆ ಮುಂದೆ. ಯಾಕಂದ್ರೆ ನಾವು ಹಿಂದಿನ ವರ್ಷ ನಿಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿಲ್ಲ, ಬಂದ್ವಿ. ನನ್ನ ಅನುಭವದ ಪ್ರಕಾರ ನನಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಂಡೆ. ಆ ಪ್ರಕಾರ ಕೊಟ್ಟಂಥ ವಸ್ತುಗಳ ಮೇಲೆ ಇಷ್ಟ ಆಯಿತು. ಈ ವರ್ಷ ಮಣ್ಣು ಪರೀಕ್ಷೆ ಮಾಡಿಸಿ ಮತ್ತು ನಿಮ್ಮ ಮಣ್ಣಿಗೆ ಏನೇನು ಸೇರಿಸ್ಬೇಕಾಯ್ತು ಅದನ್ನೆಲ್ಲ ಹಾಕಿಬಿಟ್ಟು ಗೊಬ್ಬರ ಕೊಟ್ಕೊಂಡು ಲಿಕ್ವಿಡ್ ಕೊಟ್ಕೊಂಡು, ಜೊತೆಗೆ ನಾವು ಈಗ ಮಣ್ಣನ್ನು ಈಗ ತಿಪ್ಪೆ ಯಾವುದು ನಿಮ್ಮದು ಈ ಗೊಚ್ಚು, ಈ ಕುರಿ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ನೀವೆಲ್ಲ ಹಾಕಿದ್ದಿಲ್ಲ, ಇವನ್ನೆಲ್ಲ ಪ್ರತಿಯೊಂದು ನಾವು ಸೇರಿಸಿ ಆದಮೇಲೆ ಇದ್ರ ನಿರೀಕ್ಷೆನ ನಾವು 250ಕ್ಕೆ ಆರಾಮಾಗಿ ರೀಚ್ ಮಾಡೋಕ್ಕೆ ಅವಕಾಶ ಇದೆ. ನಮಗೆ ಭಾಳ ಇಂಪಾರ್ಟೆಂಟ್ ಇಲ್ಲ ಸರ್, ಒಂದು ಗಿಡಕ್ಕಿಲ್ಲಿ 4 kg ಹೆಚ್ಚಿಗೆ ಮಾಡ್ಕೊಂಡ್ರೆ ಸಾಕು, ಮುಟ್ಟಿಬಿಡ್ತಾವೆ ನಾವು ಅಲ್ಲಿಗೆ. ಅದಕ್ಕೆ ನಮಗೆ 4 kg, ಈಗೇನು ನಾವು 17 ಇದೆ, ಇದು 22 kg ತೊಗೊಂಡು ಹೋದ್ರೂ ಸಾಕು, ನಮಗೆ ಆಲ್ರೆಡಿ 250 ಕ್ವಿಂಟಲಿಗೆ ಮುಟ್ಟಿಬಿಡ್ತಾವೆ ನಾವು. ಹಾಗಾಗಿ ನನಗೆ 5 kg ಒಂದು ಗೊನೆ, ಅಂದರೆ ಒಂದು ಗೊನೆಗೆ ನಾವು ಹೆಚ್ಚಿಗೆ ಮಾಡ್ಕೋಬೇಕು, ಪ್ಲಸ್ ಪಾಯಿಂಟ್ ಮಾಡ್ಕೋಬೇಕು ಅಂತ. ಅದಕ್ಕೆ ಕಾನ್ಸಂಟ್ರೇಷನ್ ಏನು ಅಂದರೆ ಸ್ವಲ್ಪ ನೀವು ಹೋದ ಸರಿ ಸ್ವಲ್ಪ ಲಿಕ್ವಿಡ್ ಹಾಕೋಕ್ಕಾಗಲಿಲ್ಲ, ಕೆಲವೊಂದು ಸಲ ಸ್ಪ್ರೇ ಮಾಡೋಕ್ಕಾಗಲಿಲ್ಲ ಸಂದರ್ಭಸ್ತಕ್ಕಂಗೆ. ಈ ಸರಿ ಸ್ವಲ್ಪ ವ್ಯವಸ್ಥಿತವಾಗಿ ಇನ್ನೂ ಚೆನ್ನಾಗಿ ಮಾಡ್ಕೊಂಡ್ರೆ ಇನ್ನೂ ರೈತಾಪಿ ಕುಟುಂಬ ಮಾದರಿಯಾಗಿ ಕೃಷಿನ ನಾವು ಮಾಡ್ಕೋಬೋದು. ಧೈರ್ಯವಾಗಿ ರೈತರು ಮಾಡ್ಬೋದಾ ಸರ್? ಹೌದು ಸರ್, ಮಾಡ್ಬೋದಲ್ಲ ಸರ್? ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮಸ್ಕಾರ.